ನಮಸ್ಕಾರ. ಮೈಸೂರು ನಾರಾಯಣ ಹೃದಯಾಲಯ ಭಾಳ ಹೆಸರುವಾಸಿಯಾಗಿರುವಂತಹ ಹಾಸ್ಪಿಟಲ್ಲು. ಅಲ್ಲಿಂದ ಅಬೌಟ್ 4 ಕಿಲೋಮೀಟ್ರಲ್ಲಿರುವಂತಹ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, KSFC ಲೇಔಟ್, ಕರ್ನಾಟಕ ಸ್ಟೇಟ್ ಫಿನಾನ್ಷಿಯಲ್ ಕಾರ್ಪೊರೇಷನ್ ಲೇಔಟ್, KSFC ಲೇಔಟ್ ಅಂತ ಈ ಲೇಔಟಿನ ಹೆಸರು. ಇದಿರೋದು ನೀವು ನೋಡ್ತಾ ಇರುವಂತಹ ಎಂಪ್ರೋ ಹೋಟೆಲ್ ನೋಡಿ, ಭಾಳ ಬ್ಯೂಟಿಫುಲ್ ಎಂಪ್ರೋ ಹೋಟೆಲ್ ಹಿಂಭಾಗದಲ್ಲೇ ಇರುವಂಥದ್ದಿದು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂದರೆ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಅಪ್ರೂವಲ್ ಆಗಿರುವಂತಹ ಲೇಔಟ್ ಇದು. ಮೋರ್ ದೆನ್ 10 to 13 ಇಯರ್ಸ್ ಓಲ್ಡ್ ಲೇಔಟು. ಟೆಕ್ನಿಕಲಿ ಮೈಸೂರು ಮಧ್ಯಭಾಗದಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂದರೆ ಇಲ್ಲಿಗೆ ಅಬೌಟ್ 7 ಕಿಲೋಮೀಟರ್ಸ್. ಯಾವ ಭಾಗದಿಂದ ನಾವು ಇಲ್ಲಿಗೆ ಬರಲಿಕ್ಕೆ ಈಸಿ ಅಂತಂದರೆ ಮೈಸೂರು ಸಿದ್ಧಾರ್ಥ ಲೇಔಟ್ ಇದೆ, ಭಾಳ ಎಲ್ಲರಿಗೂ ಗೊತ್ತಿರುವಂತಹ ಮೈಸೂರಿನ ಭಾಳ ಹಳೆಯ ಲೇಔಟು ಸಿದ್ಧಾರ್ಥ ಲೇಔಟ್. ಟೆರಿಷಿಯನ್ ಕಾಲೇಜ್ ಅಲ್ಲಿಂದ ಎಡಭಾಗಕ್ಕೆ ಸ್ವಲ್ಪ, ಟೆರಿಷಿಯನ್ ಕಾಲೇಜಿಂದ ನೀವು ಬನ್ನೂರು ರಸ್ತೆಯಲ್ಲಿ ಬಂದರೆ ದೇವೇಗೌಡ ಸಿಗ್ನಲ್ ಆರ್ ದೇವೇಗೌಡ ಸರ್ಕಲ್ ಆರ್ ದೇವೇಗೌಡ ಜಂಕ್ಷನ್ ಇದೆ, ಎಡಭಾಗಕ್ಕೆ ತಿರುಗಿ ಸಿದ್ಧಾರ್ಥ ಲೇಔಟಿಂದ ಇಲ್ಲಿಗೆ ಅಬೌಟ್ 4 ಕಿಲೋಮೀಟರ್ಸಲ್ಲೇ ಇರುವಂತಹ KSFC ಲೇಔಟ್ ಇದು. ಮೈಸೂರು ಮಧ್ಯಭಾಗದಿಂದ 7 ಕಿಲೋಮೀಟರ್ಸ್ ಆಗುತ್ತೆ. ನಾರಾಯಣ ಹೃದಯಾಲಯದಿಂದ ಅಬೌಟ್ 4.5 ಕಿಲೋಮೀಟರ್ ಆಗುತ್ತೆ. ಮಣಿಪಾಲ್ ಹಾಸ್ಪಿಟಲ್, ಮೈಸೂರು ಬೆಂಗಳೂರು ರಸ್ತೆ ಎಕ್ಸ್ಪ್ರೆಸ್ ಹೈವೇಲಿರುವಂಥದ್ದು ಮಣಿಪಾಲ್ ಹಾಸ್ಪಿಟ್ಲು ಮತ್ತು ಕೊಲಂಬಿಯೇಷನ್ ಅವರು, ಅಲ್ಲಿಂದ ಇಲ್ಲಿಗೆ ಅಬೌಟ್ 6.5 ಕಿಲೋಮೀಟರ್ಲಿರುವಂಥದ್ದು. 250ರಿಂದ 300 ಮನೆಗಳು ಈಗಾಗಲೇ ಇರುವಂತಹ ಲೊಕೇಶನು. ಮೇನ್ ರೋಡ್ಗೆ ಇವಾಗ ನಾನು ಏನು KSFC ಲೇಔಟ್ ಬೋರ್ಡ್ ತೋರಿಸ್ತಾ ಇದ್ದೀನಿ, ಇದ್ರ ಜಸ್ಟ್ ಬ್ಯಾಕ್ ಸೈಡ್ ಎಂಪ್ರೋ ಹೋಟೆಲ್ ಬ್ಯಾಕ್ ಸೈಡ್ ಇರುವಂಥದ್ದೆಲ್ಲ KSFC ಲೇಔಟು. ಇದು ನೋಡಿ ಈ ಭಾಗದಲ್ಲಿ ಇವಾಗ ತೋರಿಸ್ತೀನಿ ನೋಡಿ, ದಿಸ್ ಇಸ್ ಸಿದ್ಧಾರ್ಥ ಲೇಔಟು ಅಥವಾ ಆಲ್ನಹಳ್ಳಿ ಟೆರಿಷಿಯನ್ ಕಾಲೇಜಿಂದ ನೀವು ಇಲ್ಲಿಗೆ ಬರಲಿಕ್ಕೆ ಅಬೌಟ್ 2.5 to 3 ಕಿಲೋಮೀಟರ್ಸ್ ಆಗುತ್ತೆ. ಈ ಭಾಗದಲ್ಲಿ ದಿಸ್ ಇಸ್ ಫ್ರಮ್ ಮೈಸೂರಿಂದ ನೀವು ಬೆಂಗಳೂರಿಂದ ಅಥವಾ ನಾರಾಯಣ ಹೃದಯದಿಂದ ಈ ರೋಡಲ್ಲಿ ಬರ್ತೀರಾ, ರಿಂಗ್ ರೋಡ್ ಇದು ಮೈಸೂರು ರಿಂಗ್ ರೋಡ್ ಪಕ್ಕದಲ್ಲೇ ಎಂಪ್ರೋ ಹೋಟ್ಲು ಹಿಂಭಾಗದಲ್ಲಿ ಇರುವಂಥ KSFC ಲೇಔಟ್. ಇಲ್ಲಿ ನಿವೇಶನ ಯಾವುದು ಸೇಲ್ಗಿದೆ, ಮನೆ ಯಾವ್ದು ಸೇಲ್ಗಿದೆ ಅಂತ ಡಿಸ್ಕ್ರಿಪ್ಷನ್ಗೆ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತೀನಿ ನಾನು. ಸೊ ದಿಸ್ ಇಸ್ ಏನು ನೀರಿನ ಭಾಳಷ್ಟು ಒನ್ ಆಫ್ ದ ಮೋಸ್ಟ್ ಆಸ್ಟ್ ಕ್ವಶನ್ ಆಫ್ ಎನಿ ವಿಡಿಯೋ. ನನ್ನ ವಿಡಿಯೋಗಳೆಲ್ಲ ಕೇಳುವಂಥ ಮ್ಯಾಕ್ಸಿಮಮ್ ಕ್ವಶನ್ ಬಂದಿರೋದೇ ನೀರಿನ ಬಗ್ಗೆ. ವಾಟರ್ ಸೋರ್ಸ್ ಏನಿದೆ ಈ ಲೇಔಟಲ್ಲಿ, ನೀರು ಯಾವ ಥರ ಇದೆ, ಕಾರ್ಪೊರೇಷನ್ ನೀರು ಕೊಟ್ಟಿದ್ದಾರಾ, ಕಬಿನಿ ವಾಟರ್ ಸಪ್ಲೈ ಇದೆಯಾ, ಸರ್ಕಾರದ ನೀರು ಸಪ್ಲೈ ಆಗುತ್ತಾ, ಅಥವಾ KSFC ಲೇಔಟ್ ಓವರ್ ಹೆಡ್ ಟ್ಯಾಂಕ್ ಕಟ್ಕೊಂಡಿದ್ದಾರಾ, ಅದರಿಂದ ನೀರು ಸಪ್ಲೈ ಆಗುತ್ತಾ, ಇಲ್ಲ ನಾವು ಮನೆ ಕಟ್ಟಿದ್ರೆ ಬೋರ್ವೆಲ್ ಹಾಕೋಬೇಕಾ ಅನ್ನೋದು ಒಂದು ಬಿಗ್ಗೆಸ್ಟ್ ಕ್ವಶನ್. ನಮ್ಮ ಹೈಯೆಸ್ಟ್ ನಂಬರ್ ಆಫ್ ಕ್ವಶನ್ಸ್ ಇದ್ರ ಬಗ್ಗೆನೇ ಬರೋದು. ಇಲ್ಲಿಗೆ ಕಬಿನಿ ಕಾವೇರಿ ವಾಟರ್ ಸಪ್ಲೈ ಇದೆ, ಈ ಲೇಔಟ್ದು ಸಹ ನೀರಿದೆ, ನೀರಿನ ಸಮಸ್ಯೆ ಇಲ್ಲ, ಬೇಕಾದವರು ಬೋರ್ವೆಲ್ ಸಹ ಹಾಕೋಬೋದು, ಯಾವುದೇ ಥರ ನೀರಿನ ತೊಂದರೆ ಇಲ್ಲ. ನೀವು ಈ ಲೇಔಟಿಗೆ ಬಂದು ಎಂಪ್ರೋ ಹೋಟ್ಲ್ ಅಂತ ಟೈಪ್ ಮಾಡಿ ಗೂಗಲ್ ಲೊಕೇಶನ್ ಸಿಗಿದೆ, KSFC ಲೇಔಟ್ ಒಳಗೆ ಹೋಗಿ ಅಲ್ಲಿ ಯಾರನ್ನಾರು ಕೇಳಿ ನೀರಿನ ಸಮಸ್ಯೆ ಇದೆ ಅಂತ, ಯಾರೂ ನಿಮಗೆ ನೀರಿನ ಸಮಸ್ಯೆ ಇದೆ ಅಂತ ಹೇಳಲ್ಲ. ನಿರಂತರವಾಗಿ ನೀರಿನ ಸಪ್ಲೈ ಇರುವಂಥ ಏರಿಯಾ, ಅನ್ಇಂಟ್ರಪ್ಟೆಡ್ ವಾಟರ್ ಸರ್ವಿಸ್ ಇರುವಂತಹ ಏರಿಯಾ KSFC ಬಡಾವಣೆ ಮೈಸೂರು. ನಿವೇಶನ ಯಾವ ನಿವೇಶನ ಸೇಲ್ಗಿದೆ, ಅದರ ರೇಟ್ ಏನು ಫೇಸಿಂಗ್ ಇದೆ, ಆ ನಂತರ ಅದಕ್ಕೆ ಬ್ಯಾಂಕ್ ಲೋನ್ ಎಷ್ಟಾಗುತ್ತೆ ಅನ್ನೋದು ಎಲ್ಲವನ್ನೂ ಡಿಸ್ಕ್ರಿಪ್ಷನಲ್ಲಿ ಯೂಶಲಿ ಮೆನ್ಷನ್ ಮಾಡಿರ್ತೀನಿ. ಅಕಸ್ಮಾತ್ ಮೆನ್ಷನ್ ಮಾಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಫೋನ್ ನಂಬರ್ ಇದೆ, ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ನನಗೆ ವಾಟ್ಸಪ್ ಸಹ ಮಾಡ್ಬೋದು. KSFC ಬಡಾವಣೆ ಮೈಸೂರು ಮಧ್ಯಭಾಗದಿಂದ 8 ಕಿಲೋಮೀಟರ್ ಇರುವಂಥದ್ದು. ಸ್ಕೂಲ್ಸು, ಕಾಲೇಜು, ಡಾಕ್ಟರ್ ಕ್ಲಿನಿಕ್ ಎಲ್ಲವೂ ಈ ರಿಂಗ್ ರೋಡಿಗೆ ನೀವು ಬಂದುಬಿಟ್ರೆ ನಿಮ್ಮ ದಿನನಿತ್ಯಕ್ಕೆ ಬೇಕಾಗುವಂತಹ ಎಲ್ಲ ವಸ್ತುಗಳು, ದಿನನಿತ್ಯಕ್ಕೆ ಬೇಕಾಗುವಂಥ ಸರಕು ಸಾಮಗ್ರಿಗಳು ಎಲ್ಲವೂ ಸಿಗುವಂತಹ ಏರಿಯಾ, ಇನ್ಕ್ಲೂಡಿಂಗ್ ಕನ್ಸ್ಟ್ರಕ್ಷನ್. ಮನೆ ಕಟ್ಟೋದು ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಗೆ ತುಂಬ ದೂರ ಹೋಗ್ಬೇಕಂತ ಭಾಳ ಜನ ಕೇಳ್ತಾರೆ. ಇಲ್ಲ, ಎಲ್ಲ ಥರದ ಕಬ್ಬಣ ಇರ್ಬೋದು, ಸಿಮೆಂಟು, ನಲ್ಲಿ, ಪೈಪ್ಗಳು ಎಲ್ಲವೂ ನಿಮಗೆ ಹತ್ತಿರದಲ್ಲೇ, ನಾಟ್ ಇವನ್ 1.5-2 ಕಿಲೋಮೀಟರ್ ಎಲ್ಲ ಸಿಗುತ್ತೆ. ಸೊ ಮನೆ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಭಾಳ ಚೆನ್ನಾಗಿರುವಂತಹ ರೈಟ್ ಆ್ಯಂಡ್ ಬ್ರೈಟ್ ಆಪರ್ಚುನಿಟಿ. ಯಾಕೆ ಅಂತಂದರೆ ಈಗಾಗಲೇ ನಾನು ಹೇಳಿದಂತೆ ಮೋರ್ ದೆನ್ 300-400 ಮನೆಗಳಿದೆ ಈ ಏರಿಯಾದಲ್ಲಿ. ಯಾವ ಏರಿಯಾದಲ್ಲಿ? KSFC ಲೇಔಟ್ ಸುತ್ತಮುತ್ತ ರಿಂಗ್ ರೋಡ್ ಪಕ್ಕದಲ್ಲೇ ಇರುವಂಥದ್ದು. ಅಂದರೆ ನೋಡಿ, ಇವಾಗ ಇನ್ನೊಂದು ಸರಿ ತೋರಿಸ್ಬಿಡ್ತೀನಿ. ಇದೇ ರಿಂಗ್ ರೋಡು, ಕೊಲಂಬಿಯೇಷ ಹಾಸ್ಪಿಟ್ಲು, ಮಣಿಪಾಲ್ ಹಾಸ್ಪಿಟ್ಲ್ ಆಗಿತ್ತು, ಮಣಿಪಾಲ್ ಆಗಿದೆ, ಆಗಿರುವಂತಹ ಈ ರೋಡಲ್ಲಿ ಇರುವಂತಹ ಎಂಪ್ರೋ ಹೋಟೆಲ್ KSFC ಲೇಔಟ್. ಫುಲ್ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ನ ಮೆನ್ಷನ್ ಮಾಡಿರ್ತೀನಿ. ಪ್ಲೀಸ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಥ್ಯಾಂಕ್ ಯು ವೆರಿ ಮಚ್.